ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಮಾಸ್ಟರ್ ಶೇಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋ ರೆಸಿಪಿ ಬಾದಾಮ್ ಪೂರಿ. ಮೊದಲಿಗೆ 1 ಕಪ್ ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು 2 ಸ್ಪೂನು ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಚಪಾತಿ ಹಿಟ್ಟನ್ನು ಹೇಗೆ ನಾದ್ಕೋತೀವೋ ಅದೇ ಥರ ಸಾಫ್ಟಾಗಿ ನಾದ್ಕೊಳ್ಳಿ. ಹಿಟ್ಟು ನಾದಿದಾದ ಮೇಲೆ ಅರ್ಧ ಗಂಟೆವರೆಗೂ ಹಾಗೆ ಬಿಡಿ ನೆನೆಯೋಕ್ಕೆ. ಅರ್ಧ ಗಂಟೆ ಆಗಿದೆ. ಇವಾಗ ಚಿಕ್ಕದಾಗಿ ಬಾಲ್ ಮಾಡಿಕೊಂಡು ಈ ಥರ ಪೂರಿ ಮಾಡ್ತೀವಲ್ಲ, ಪೂರಿ ಮಾಡೋ ಥರನೇ ಲಟ್ಟಿಸಿ. ಅಷ್ಟೇನು ಜಾಸ್ತಿ ದಪ್ಪ ಬೇಡ, ಮೀಡಿಯಮ್ ಇದ್ರೂ ನಡೆಯುತ್ತೆ. ಸ್ವಲ್ಪ ತುಪ್ಪ ಸವರ್ಕೊಂಡು ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡಾದ್ಮೇಲೆ ಈ ಥರ ತುಪ್ಪನ ಸವರ್ಬಿಟ್ಟು ಈ ಥರ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಮತ್ತೆ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಬಾದಾಮ್ ಪೂರಿ ಮಾಡೋದು ತುಂಬ ಸುಲಭ ಮತ್ತು ಬೇಗನೂ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ರೆಸಿಪಿ ಚೆನ್ನಾಗಿದೆ ತುಂಬ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ನಾನು ಮಾಡ್ತಾ ಇರ್ತೀನಿ ಆವಾಗವಾಗ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೂ. ಎರಡು ಕಡೆ ಹೊರಳಿಸಿ ಕರಿಯಿರಿ. 2 ಸೈಡ್ ಚೆನ್ನಾಗಿ ಕರಿಬೇಕು. ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ ಕರಿಯೋದು, ಲೋ ಫ್ಲೇಮಲ್ಲಿ ಇಟ್ರು. ನೋಡಿ, ಇದು ಕರ್ದಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸಕ್ಕರೆ ಪಾಕನ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಪಾಕಕ್ಕೆ ಮಾಡ್ಕೊಳ್ಳೋಕ್ಕೆ 1 ಕಪ್ ಸಕ್ಕರೆ, ಅರ್ಧ ಕಪ್ ಆಗೋಷ್ಟು ನೀರು ಹಾಕಿ, ಅದರ ಜೊತೆಗೆ ಏಲಕ್ಕಿ ಪೌಡ್ರು ಮತ್ತು ಕೇಸರಿ ಇವೆಲ್ಲನೂ ಹಾಕಿ ಸೇರಿಸಿ ಒಂದು 10 ನಿಮಿಷದವರೆಗೂ ಪಾಕ ಬರುತ್ತಲ್ವ, ಪಾಕ ಬರೋ ಹದದವರೆಗೂ ಕುದಿಸಿ. 10 ನಿಮಿಷವರೆಗೂ. 10 ನಿಮಿಷ ಕುದ್ದಾದ್ಮೇಲೆ ಆಗುತ್ತೆ ಇದು ರೆಡಿ. ಪಾಕ ರೆಡಿ ಆಗುತ್ತೆ. ಬೇಕಿದ್ದರೆ ನೀವು ಚೆಕ್ ಮಾಡ್ಕೋಬೋದು. ಜಾಸ್ತಿ ಇದಕ್ಕೆ ತೆಳು ಪಾಕ ನಡೆಯಲ್ಲ, ಸ್ವಲ್ಪ ಗಟ್ಟಿ ಪಾಕನೇ ಮಾಡ್ಕೋಬೇಕು. ಸೊ ನಮ್ಮ ಪಾಕ ರೆಡಿ ಆಗ್ತಾ ಇದೆ. ಇವಾಗ ನಾವು ಕರೆದಿಟ್ಕೊಂಡಿರೋಂಥ ನಮ್ಮ ಬಾದಾಮ್ ಪೂರಿನ ಈ ಸಕ್ಕರೆ ಪಾಕದಲ್ಲಿ ಒಂದು 2 ನಿಮಿಷ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ಮಾಡಿ, ಅದಾದಮೇಲೆ ತೆಗೆದು ಪ್ಲೇಟಲ್ಲಿ ಇಟ್ಬಿಡಿ. ಆಗುತ್ತೆ ರೆಡಿ. ಇದೇನು ಜಾಸ್ತಿ ಇವತ್ತೇನು ಸಕ್ಕರೆ ಪಾಕದಲ್ಲಿ ಏನು ಬಿಡಬೇಕಂತ ಏನಿಲ್ಲ. ಜಸ್ಟ್ ಒಂದು ಹಾಕಿ 2 ಮಿನಿಟ್ಸ್ವರೆಗೂ ಇಟ್ಟು ತೆಗೆದುಬಿಡಿ. ಹೀರ್ಕೊಳ್ಳುತ್ತೆ ಇದು ಸಕ್ಕರೆ ಪಾಕನ ಅಷ್ಟು ಬೇಗ. ಸೊ ಇವಾಗ ರೆಡಿ ಆಗಿದೆ ಬಾದಾಮ್ ಪೂರಿ. ಮೇಲೆ ಗಾರ್ನಿಷ್ಗೆ ಬೇಕಾದರೆ ಬಾದಾಮ್ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.